ವೀಕ್ಷಕರೇ, ಇಂದಂತೂ ಉತ್ತರ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸೊ ಇದರಂತೂ ಎಲ್ಲರಿಗೂ ಕೂಡ ಗೊತ್ತಿದೆ ಆಲ್ಮೋಸ್ಟ್ ಆಲ್. ವೀಕ್ಷಕರೇ, ಈಗ ಏನಾಗ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆಯ ಇಂದು ಅಮೌಂಟು ಬರುತ್ತೋ ಇಲ್ಲೋ ಅಂತ ಕೇಳ್ತಾ ಇದ್ದಾರೆ. ನಿನ್ನೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಸರ್ ನಾಳೆ ಅಮೌಂಟ್ ಬರುತ್ತೋ ಇಲ್ವೋ, ಯಾಕಂದರೆ ಎಲೆಕ್ಷನ್ ಇದೆ. ಸೊ ನಾವು ಓಟ್ ಹಾಕ್ಲಿಕ್ಕೆ ಹೋಗಬೇಕು, ಮತ್ತು ಎಲ್ಲರೂ ಕೂಡ ಓಟ್ ಹಾಕ್ತಾ ಇರ್ತಾರೆ, ಅಮೌಂಟ್ ನಮ್ಮ ಖಾತೆಗೆ ಜಮಾ ಮಾಡ್ತಾರಾ ಅಂತ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೇ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅಮೌಂಟ್ ಬಿಡ್ತಾರೋ ಇಲ್ಲೋ ಎಂಬುದನ್ನು ಹೇಳ್ತಾನೆ. ಸೊ ನೆಕ್ಸ್ಟು ಯಾವ್ಯಾವ ಜಿಲ್ಲೆಗಳಿಗೆ ಬಿಟ್ಟಿದ್ರೆ ಸೊ ಅದನ್ನು ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ 9ನೇ ಕಂತಿನ ಹಣ 8ನೇ ಕಂತಿನ ಹಣ ರಿಸೀವ್ ಮಾಡ್ಕೊಳ್ಳೋದವ್ರದ್ದು ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದ್ರ ಜೊತೆಗೇನೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ, ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ, ಮಧ್ಯ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಇಲ್ಲಿ ನೋಡಿ, ನಾನು ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೇನೆ, ಅದು ಇದು ಅಂತ ಏನು ಹೇಳಲ್ಲ. ವೀಕ್ಷಕರೇ, ಈಗಾಗಲೇ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಹಿಂದೆನೇ ವೋಟ್ ಹಾಕುವ ಒಂದು ಸಮಯ ಬಂದಿದೆ. ಸೊ ಈಗಾಗಲೇ ಏನು ಹೇಳಿದ್ದಾರೆ, ಒಂದು ಸಿದ್ದರಾಮಯ್ಯನವರು ಅಥವಾ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಈ ಕಡೆಗೆ ಎಲೆಕ್ಷನ್ ನಡೀತಿದೆ, ಹೇಗೆ ನಡೀತಾ ಇರುತ್ತೆ ಅದು ನಡೀತಾನೆ ಇರುತ್ತೆ, ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಆದರೆ ಇಲ್ಲಿ ಅಮೌಂಟು ಎಲ್ಲರ ಖಾತೆಗೆ ಜಮಾ ಮಾಡಿ ಅಂತ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಏನು, ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಏನಿದೆಯಲ್ಲ, ಸೊ ಅದನ್ನು ಹಾಕ್ತಾನೆ ಹೋಗಿ, ನೀವೇನು ಕಡೆ ಎಲೆಕ್ಷನ್ ಕಡೆಗೆ ಒಂದು ತಲೆ ಹಾಕಬೇಡಿ. ಎಲೆಕ್ಷನ್ ನಡೆಯುವಾಗ ನಡೀತಾ ಇರುತ್ತೆ, ಅಮೌಂಟ್ ಏನಿದೆಯಲ್ಲ ಎಲ್ಲರ ಖಾತೆಗೆ ಜಮಾ ಆಗಬೇಕು ಅಂತ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಅದು ನಿಮ್ಮ ಖಾತೆಗೆ ಇಂದು ಕೂಡ ಜಮಾ ಆಗಲಿದೆ. ಸೊ ಇಂದೇನು ಜಮಾ ಆಗತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗತ್ತೆ, ಈಗಂತೂ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ, ಅಮೌಂಟ್ ಇಂದು ಕೂಡ ಜಮಾ ಆಗತ್ತೆ ಅಂತ. ಯಾರ್ಯಾರಿಗೆ ಅಮೌಂಟ್ ಆ ಒಂದು ಜಮಾ ಆಗಿಲ್ಲ, ಇಂದು ಜಮಾ ಆಗಲಿದೆ. ಸೊ ನೋಡಿ, ಮೆಸೇಜ್ ನಿಮಗೆ ಬಂದಿದ್ರೆ ಕಮೆಂಟಲ್ಲಿ ಹೇಳಿ, ಸೊ ಬಂದಿದೆ ಸರ್ ಅಂತ, ಬಂದಿಲ್ಲ ಅಂದರೂ ಬಂದಿಲ್ಲ ಅಂತ ಹೇಳಿ. ಈಗ ಆ ಒಂದು ಜಿಲ್ಲೆಗಳು ಯಾವ್ಯಾವು ಅಂತ ನೀವು ಕೇಳ್ಬೋದು. ಸೊ ಆ ಒಂದು 15 ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಮಾಡ್ತಾ ಇದ್ದಾರೆ ಅವರು. ಸೊ ಆ ಒಂದು 15 ಜಿಲ್ಲೆಗಳನ್ನ ನಾನು ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ 8ನೇ ಕಂತಿಂದು ಹಣ ಮತ್ತು 9ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಯಾವಾಗಲೂ ಬಿಡುಗಡೆ ಆಗಿದೆ, ಅಮೌಂಟ್ ಕೂಡ ಖಾತೆಗೆ ಎಲ್ಲರೂ ಕೂಡ ಜಮಾ ಆಗಿದೆ. ಆದರೂ ಸಹಿತ ನಮಗೆ ಬಂದಿಲ್ಲ ಅಂದರೆ ವೇಟ್ ಮಾಡಿ, 10ನೇ ಕಂತಿನ ಜೊತೆಗೆ ಹಾಕಿ ಕೊಡ್ತಾರೆ. ಟೋಟಲ್ ಆಗಿ ಈಗಾಗಲೇ ನಿಮಗೆ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಸ್ಪೀಡಾಗಿ ಹಾಕ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಮುಂದಿನ ತಿಂಗಳದು ಅಂದರೆ ಏನು, ಈ ಒಂದು ಮುಂದಿನ ಒಂದು ಮಂತಿನಲ್ಲಿ ಅಮೌಂಟ್ ನಿಮ್ಗೆ ಖಾತೆಗೆ ಜಮಾ ಆಗ್ತಾ ಇರ್ತಿತ್ತು. ಆದರೆ ಈಗ ಹಾಗಾಗಿಲ್ಲ, ಈ ಒಂದು ಮಂತಿನ ಅಮೌಂಟು ಹಿಂದೆನೇ ಅಂದರೆ ಇವತ್ತಿನ ಹಿಡ್ಕೊಂಡೇ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಏನು, ಈ ಒಂದು ತಿಂಗಳ ಅಮೌಂಟ್ ಏನಿದೆ ಇರಲ್ಲ, ಇದೇ ಒಂದು ತಿಂಗಳಿನಲ್ಲಿ ಮುಗಿಸ್ಬಿಡ್ತಾರೆ, ಮತ್ತು ಮುಂದಿನ ಒಂದು ತಿಂಗಳ ಅಮೌಂಟು ಮುಂದಿನ ತಿಂಗಳದಲ್ಲೇ ಮುಗಿಸ್ಬಿಡ್ತಾರೆ. ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಮೊದಲು ಹೇಗೆ ಮಾಡ್ತಾಯಿದ್ರು, ಈ ಒಂದು ತಿಂಗಳ ಅಮೌಂಟು ಮುಂದಿನ ಒಂದು ಮಂತ್ನಲ್ಲಿ ಹಾಕ್ತಾಯಿದ್ರು. ಈ ರೀತಿಯಾಗಿ ಒಂದು ಸ್ವಲ್ಪ ಡಿಲೇ ಮಾಡ್ತಾಯಿದ್ರು. ಈಗ ಸ್ಪೀಡಾಗಿ ಹಾಕ್ತಾ ಇದ್ದಾರೆ, ಯಾಕಂದರೆ ಎಲೆಕ್ಷನ್ ಕಾರಣ, ಮುಖ್ಯವಾದ ಕಾರಣ ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಸ್ಪೀಡಾಗಿ ಅಮೌಂಟ್, ಯಾಕಂದರೆ ವೋಟ್ ಹಾಕಬೇಕಲ್ಲ, ಈಗ ಜನರು ಎಲ್ಲರೂ ಕೂಡ ಸ್ಪೀಡಾಗಿ, ಅದಕ್ಕೆ ಅಮೌಂಟು ಸ್ಪೀಡಾಗಿ ಹಾಕ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಲೋಕಸಭಾ ಚುನಾವಣೆ ಇದೆ, ಅಮೌಂಟ್ ಅವ್ರಿಗೇನು ವೋಟಿಂಗ್ ಒಂದು ಬೇಕಾಗತ್ತೆ ಹೆಚ್ಚಾಗಿ. ಸೊ ಅದ ಕಾರಣಕ್ಕಾಗಿ ಸ್ಪೀಡಾಗಿ ಹಾಕ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ, ನಿಮ್ಗೆ ಗೊತ್ತಿಲ್ಲ ಏನು ಅನಿಸುತ್ತೆ ನೋಡಿ. ಸೊ ನೋಡಿ ವೀಕ್ಷಕರೇ, ಈ ಒಂದು 15 ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು 15 ಜಿಲ್ಲೆಗಳನ್ನು ತಿಳ್ಕೊಳ್ಳಿ. ಸೊ ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಮಾಡ್ತಾ ಇದ್ದಾರೆ ಈಗಾಗಲೇ. ಸೊ ಇಂದು ಅಮೌಂಟ್ ಈ ಒಂದು ಜಿಲ್ಲೆಗಳಿಗೆ ಬರ್ತಾ ಇದೆ. ಈ ಒಂದು ಜಿಲ್ಲೆದವರು ಯಾರಿದ್ದಾರೆ ನೋಡಿ, ನಿಮಗೆ ಅಮೌಂಟ್ ಬಂದರೂ ಸಹಿತ ಹೇಳಿ, ಅಮೌಂಟ್ ಬಂದಿಲ್ಲಪ್ಪ ಅಂದರೂ ಸಹಿತ ಹೇಳಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ವೀಕ್ಷಕರೇ, ಈ ಒಂದು ಓಟು ಬಹಳ ಮುಖ್ಯವಾದಂತಹದ್ದು, ನಿಮ್ಮ ಓಟು ನಿಮ್ಮ ಹಕ್ಕು ಅಂತ ನಿಮ್ಗೆ ಗೊತ್ತಿದೆ. ಸೊ ನೋಡಿ, ದೇಶವನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಪಕ್ಷವನ್ನು ಆರಿಸ್ತಾ ಇರಬೇಕು ವೀಕ್ಷಕರೇ, ಈ ಒಂದು ಬಿಟ್ಟಿ ಭಾಗ್ಯಗಳಿಗಲ್ಲ. ಸೊ ನೋಡಿ, ಇದರಿಂದ ನಷ್ಟನೂ ಕೂಡ ಆಗಿದೆ, ಹೆಲ್ಪು ಕೂಡ ಆಗಿದೆ, ಇಲ್ಲ ಅಂತ ಏನಿಲ್ಲ. ನೋಡಿ, ನಿಮ್ಮ ಒಂದು ಮತ ಬಹಳ ಮುಖ್ಯವಾಗಿರುವಂಥದ್ದು. ಸೊ ನಾವು ಇದನ್ನು ಹೇಳಬಾರ್ದು, ಆದರೂ ಸಹಿತ ಒಂದು ದೇಶವನ್ನು ಅಭಿವೃದ್ಧಿ ಮಾಡುವಂತಹ ಪಕ್ಷಕ್ಕೆ ಹಾಕಿ. ಇದಿಷ್ಟೇ ನನ್ನ ಮಾಹಿತಿ ನಿಮಗೆ ಹೇಳುವುದು. ಸೊ ವೀಕ್ಷಕರೇ, ಈ ಮಾಹಿತಿ ಅರ್ಥ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.